ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾಳೆಯ ಒಂದು ಪ್ಲಾನ್ ಅನ್ನು ನಾವು ಇವತ್ತೇ ರೆಡಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ಲಾಭದಲ್ಲಿರ್ತೀವಿ, ಹಾಗೆ ಎಷ್ಟು ಸಮಯನ ಉಳಿಸಬಹುದು, ಗಂಟೆಗಳ ಕೆಲಸಗಳು ನಿಮಿಷದಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅಂತ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಾನು ಇವತ್ತಿನ ಅಡುಗೆಯ ಬಗ್ಗೆ ನಿನ್ನೆ ನೈಟೇ ಪ್ಲಾನ್ ಮಾಡ್ಕೊಂಡಿದ್ದೆ. ಏನು ಅಂತಂದ್ರೆ ನಮ್ಮ ಮನೆಯವರು ಬೇಗ ಹೋಗಿರೋದ್ರಿಂದ ಅವರಿಗೋಸ್ಕರ ಲಂಚ್ ಬಾಕ್ಸ್ ಆಗಲಿ ಅಥವಾ ಬ್ರೇಕ್ಫಾಸ್ಟ್ ಆಗಲಿ ಏನು ಮಾಡೋದು ಇರಲಿಲ್ಲ. ಮಗನ ಪ್ಲಾನ್ ಮಾತ್ರ ಮಾಡಿದ್ದೀನಿ. ಏನು ಅಂದರೆ ಅವನಿಗೆ ಲಂಚ್ ಬಾಕ್ಸ್ಗಾಗಿ ಸ್ಪ್ರೌಟ್ಸ್ ರೈಸನ್ನು ರೆಡಿ ಮಾಡ್ಕೊಳ್ಬೇಕು. ಮನೆಯಲ್ಲೇ ಮೊಳಕೆ ಕಾಳುಗಳಿದ್ವು, ಹಾಗೆ ಹಸಿ ಬಟಾಣಿ ಕೂಡ ಇರೋದ್ರಿಂದ ಹೆಲ್ದಿ ಆಗಿರುವಂಥ ಒಂದು ರೈಸನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಪಪಾಯ ಕೂಡ ಕೊಡಬೇಕಾಗಿತ್ತು. ನನ್ನ ಮಗನ ಫ್ರೆಂಡ್ಸ್ಗಳಿಗಂತೂ ತುಂಬಾ ಇಷ್ಟ ನಮ್ಮ ಮನೆಯಲ್ಲಿರುವ ಪಪಾಯ. ಯಾಕೆ ಅಂತಂದರೆ ಮನೆಯಲ್ಲೇ ಗಿಡ ಇರೋದ್ರಿಂದ ಕೆಮಿಕಲ್ ಇಲ್ಲದೇನೆ ಹಣ್ಣು ಆಗುತ್ತೆ. ಹಾಗಾಗಿ ತುಂಬಾನೇ ಟೇಸ್ಟಿ ಆಗಿರುವಂಥ ಹೆಲ್ದಿ ಆಗಿರುವಂಥ ಹಣ್ಣು ಅಂತಾನೆ ಹೇಳ್ಬಹುದು. ಹಾಗೆ ಇಲ್ಲಿ ರೈಸ್ ಕೂಡ ರೆಡಿ ಆಗಿದೆ ನೋಡಬಹುದು. ಇವಾಗ ಲಂಚ್ ಬಾಕ್ಸ್ಗಾಗಿ ರೈಸ್ ಕೊಡ್ತೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಹೇಳಬೇಕು ಮಗಂದು ಅಂತಂದ್ರೆ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಹಾಗೆ ಬಿಸಿಯಾದ ಹಾಲು. ಒಂದು ಡ್ರೈ ಫ್ರೂಟ್ಸ್ ಲಡ್ಡು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಇದ್ರಂತೂ ಸಾಕು, ಬೇರೆ ಬ್ರೇಕ್ಫಾಸ್ಟ್ ಬೇಕಾಗಿಲ್ಲ ಮಕ್ಕಳಿಗೆ. ಒಂದು ಲಡ್ಡು ಕೊಟ್ಟು ಒಂದು ಕಪ್ ಹಾಲನ್ನು ಕೊಟ್ಟರೆ ಸಾಕು. ಇಲ್ಲಿ ಪಾಲಕ್ ನೋಡ್ತಾ ಇದ್ದೀರಾ ನೀವು, ಪಾಲಕ್ ಕೂಡ ಇವತ್ತು ತಗೊಂಡು ಬರಬೇಕು ಗಾರ್ಡನಿಂದ ಅಂತ ಪ್ಲ್ಯಾನಲ್ಲಿ ಇತ್ತು. ಹಾಗಾಗಿ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಪಾಲಕನ್ನು ಯಾವ ರೀತಿಯಲ್ಲಿ ಇಲ್ಲಿ ಬೆಳೆದಿದೆ ಅಂತಂದರೆ, ಇಲ್ಲಿ ಪಾಲಕನ್ನು ಹೊರಗಡೆಯಿಂದ ತಂದಿರ್ತೀವಿ ಅಲ್ವಾ, ಅದರ ಬುಡನ ನಾವು ಕಟ್ ಮಾಡಿ ಬೀಸಾಕ್ತೀವಿ. ಬೀಸಾಕೋ ಬದಲು ಇಲ್ಲಿ ನಾನು ಹಚ್ಚಿದ್ದೀನಿ ಗಾರ್ಡನಲ್ಲಿ, ಅದು ಬೆಳೆದಿದೆ. ಇದು ಫಸ್ಟ್ ಟೈಮ್ ಅಲ್ಲ ನಾನು ತೆಗಿತಾ ಇರೋದು, 3ನೇ ಬಾರಿಗೆ ನಾನು ಕಟ್ ಮಾಡಿದ್ದೀನಿ. ಪಾಲಕು ಎಷ್ಟು ಚೆನ್ನಾಗಿದೆ ಅಂತ ನೋಡಬಹುದು ನೀವು. ನಾನು ಒಂದು ದಿನ ಮೊದಲೇ ಪ್ಲಾನ್ ಮಾಡಿರೋದ್ರಿಂದ ತುಂಬಾನೇ ಸಮಯ ಉಳಿತಾಯ ಆಗಿದೆ, ತುಂಬಾನೇ ಲಾಭದಲ್ಲಿದ್ದೀನಿ. ಏನೇನು ಅಂತಂದ್ರೆ ಮನೆಯಲ್ಲಿ ಮೊಳಕೆ ಕಾಳುಗಳಿದ್ವು ಅಲ್ವಾ, ಅವು ಕೂಡ ಉಪಯೋಗಕ್ಕೆ ಬಂದಿದೆ. ಹೆಲ್ದಿ ಆಗಿರುವಂತ ರೆಸಿಪಿ ಕೂಡ ರೆಡಿ ಆಗಿದೆ, ಸ್ಪ್ರೌಟ್ಸ್ ರೈಸು. ಹಾಗೆ ಪಪಾಯ ಕೂಡ ಮಗ ಹೋದ್ಮೇಲೆ ಕಟ್ ಮಾಡಬೇಕು ಅಂದರೆ ಕಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ದೊಡ್ಡ ಪಪಾಯ ಆಗಿರೋದ್ರಿಂದ ತಿನ್ನೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹಾಗೆ ಇಡೋದಾಗ್ತಾ ಇತ್ತು. ಹಾಗಾಗಿ ಒಂದು ದಿವಸ ಮೊದಲು ಪ್ಲಾನ್ ಮಾಡಿರೋದ್ರಿಂದ ಪಪಾಯ ಕೂಡ ಉಪಯೋಗಕ್ಕೆ ಬಂದಿದೆ. ಹಾಗಾಗಿ ನಾವು ಒಂದು ದಿನ ಮೊದಲೇ ಪ್ಲಾನ್ ಮಾಡೋದ್ರಿಂದ ಮನೆಯಲ್ಲಿ ಎಲ್ಲ ತರಕಾರಿ ಕೂಡ ನಾವು ಉಪಯೋಗಕ್ಕೆ ತಗೊಳ್ಬಹುದು, ಹಾಗೆ ಹಣ್ಣುಗಳನ್ನು ಕೂಡ ಎಲ್ಲ ತಗೊಳ್ಬಹುದು. ಇವಾಗ ಪಾಲಕಿಂದ ನಾನು ಜೋಳದ ಹಿಟ್ಟಿನಲ್ಲಿ ಹಾಕಿ ಪರೋಟಾನ ರೆಡಿ ಮಾಡ್ಕೊಂಡಿದ್ದೀನಿ. ಅದರ ಮೇಲೆ ತುಪ್ಪನ ಹಾಕಿ ಅದಕ್ಕೆ ಕರಿಬೇವಿನ ಚಟ್ನಿ ಪುಡಿಯನ್ನು ಹಾಕೊಂಡು ರೋಲ್ ಮಾಡ್ಕೊಳ್ತಾ ಇದ್ದೀನಿ ನನಗೋಸ್ಕರ. ತುಂಬಾನೇ ಹೆಲ್ದಿ ಆಗಿರುವಂತಹ ರೆಸಿಪಿ ಇದು. ಈ ರೆಸಿಪಿ ಕೂಡ ನಾನು ಡೀಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.